ಆಮೇಲೆ ಕುರಿಗಾರರದು ಒಂದು ಸಮ್ಮೇಳನ ಮಾಡಿದೆ ನಾನು. ಈ ಕುರಿಗಾರರು ಅಲೆಮಾರಿ ಕುರಿಗಾರರು ಇರ್ತಾರಲ್ಲ, ಅಲೆಮಾರಿ ಕುರಿಗಾರರು ಏನು ಮಾಡಿದರು, 2021ನೇ ಇಸ್ವಿನಲ್ಲಿ ಅನುಗ್ರಹ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೆ ನಾನು. ಅನುಗ್ರಹ ಅದೇನಪ್ಪ ಅಂತಂದರೆ, ಕುರಿಗಳು ಸತ್ತೋದ್ರೆ, ಮೇಕೆಗಳು ಸತ್ತೋದ್ರೆ, ಎತ್ತುಗಳು ಸತ್ತೋದ್ರೆ, ಎಮ್ಮೆಗಳು ಸತ್ತೋದ್ರೆ, ಹಸುಗಳು ಸತ್ತೋದ್ರೆ ಪರಿಹಾರ ಕೊಡಬೇಕು ಅಂತ ರೈತರಿಗೆ. ಅದನ್ನು ಇವರು ಎಂಥದ್ದು ಇದು ಕೋವಿಡ್ ಅಂತ ಹೇಳಿ ನಿಲ್ಲಿಸ್ಬಿಟ್ರು. ಸುಮ್ಮನೆ ಅದು ಕಾರಣ ನಿಲ್ಲಿಸ್ಬಿಟ್ಟಿದ್ರು. ಆಗ ಕೊಡ್ನಿಲ್ಲ, ಸುಮಾರು ಕೊಪ್ಪಳ ಒಂದರಲ್ಲೇ 4100 ಚಿಲ್ಲರೆ ಕುರಿಗಳು ಸತ್ತೋಗ್ಬಿಟ್ಟು. ಅವ್ರು ಕೊಡಲೇ ಇಲ್ಲ ಪಾಪ. ಅದಕ್ಕೆ ನಾನು ಅದನ್ನೆಲ್ಲ ರಿವೈವ್ ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆಲ್ಲ 65 ಅದಕ್ಕೆಲ್ಲ ಪ್ರಸ್ತಾವ ಕಳಿಸ್ಕೊಡ್ರಿ, ನಾವೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಮಾಜರಾಗಬೇಕು. ಆಮೇಲೆ ಈ ಕುರಿಗಾರರಿಗೆ ಹಿಂದೆ ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರಿ ಇದ್ದವಾಗ 1985ರಲ್ಲಿ 1985ರಲ್ಲಿ ಈ ಅಲೆಮಾರಿ ಕುರಿಗಾರರು ಇದ್ದಾರಲ್ಲ, ಒಂದು ಪ್ಲೇಸ್ನಿಂದ ಇನ್ನೊಂದು ಜಾಗಕ್ಕೆ ಕುರಿಗಳು ಒಳ್ಕೊಂಡು ಹೋಗ್ತಾರೆ. ಈಗ ಬೆಳಗಾಮಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ಬರ್ತಾರೆ, ಬಳ್ಳಾರಿಯವರು ಇನ್ಯಾವುದೋ ಜಾಗಕ್ಕೆ ಹೋಗ್ತಾರೆ, ಬಿಜಾಪುರದವರು ಈ ಕಡೆ ಬರ್ತಾರೆ. ಹೋಗಿ ಬಂದೆ ಅಂತ ಮಾಡ್ತಾರೆ. ಕುರಿನ ಒಂದು ಜಮೀನಿನಲ್ಲಿ ಉಳಿಸೋದು ರಾತ್ರಿ ವೇಳೆ. ಯಾಕೆ ಮಾಡ್ತಾರೆ ಅಂತಂದರೆ ಗೊಬ್ಬರ ಸಿಗುತ್ತೆ ಅಂತ. ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ತಾರೆ ಅಥವಾ ಮೇವು ಕೊಡ್ತಾರೆ. ನಾನು ಆಗ ಕುರಿ ಮೇಯಿಸ್ತಿದ್ದೆ ಹಿಂದೆ, ಹುಡುಗನಾಗಿದ್ದೆ ನಾನು. ಸಿದ್ದರಾಮಯ್ಯ. ಸೊ ಈ ಕುರಿಗಾರರಿಗೆ ಕಳ್ತನ ಮಾಡಿಬಿಡ್ತಾರೆ ಪಾಪ. ರಾತ್ರಿ ಹೊತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕುರಿ ಕಾಯ್ಕೊಂಡಿರ್ತಾರೆ. ನಿದ್ದೆ ಮಾಡಲೇಬೇಕಾಗತ್ತಲ್ಲ. ಅವ್ರ ಕಳ್ಳರುಗಳು ಅಲ್ಲಿ ಬಂದು ಬಿದ್ದು ಕುರಿಗಳನ್ನ ಕದ್ಕೊ ಹೋಗೋದು ಮಾಡೋದು ಇವೆಲ್ಲ ಮಾಡ್ತಾರೆ. ಮೇಕೆಗಳನ್ನ ಕದ್ಕೊ ಹೋಗೋದು ಮಾಡ್ತಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಡಿಸಿಗಳಿಗೆಲ್ಲ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವ್ರಿಗೆಲ್ಲ ಹಿಂದೇನೆ ಕೊಟ್ಟಿತ್ತು, ನಿಲ್ಲಿಸ್ಬಿಟ್ಟಿದ್ರು. ಗನ್ ಲೈಸೆನ್ಸ್ ಕೊಡಬೇಕು ಅಂತ. ಗನ್ಗಳು ತಗೊಳ್ಳೋಕ್ಕೆ ಇಟ್ಕೊಳ್ಳಿಕ್ಕೆ ಗನ್ ಲೈಸೆನ್ಸನ್ನು ಕೊಡಬೇಕು. ಆಮೇಲೆ ಅರಣ್ಯದಲ್ಲಿ ಕುರಿಗಳು ಮೇಯಿಸೋಕ್ಕೆ ಬಿಡಬೇಕು. ಅರಣ್ಯಗಳಲ್ಲಿ ಈಗ ಕುರಿ ಮೇಯಿಸೋಕ್ಕೆ ಬಿಡಲ್ಲ. ಕುರಿಗಳು ಗಿಡ ಕಿತ್ಕ ತಿನ್ನಲ್ಲ. ಅವು ಯಾವಾಗಲೂ ಬಕ್ಕಂಡು ಮೇಯೋದು. ಮೇಕೆಗಳು ಮಾತ್ರ ಎಲೆ ಕಿತ್ಕೊಳ್ಳೋದು. ಇವು ಮಾತ್ರ ನೆಲದಲ್ಲಿ. ಅದಕ್ಕೆ ಬಿಡಿ ಅಂತ ಹೇಳಿದ್ದೀನಿ. ಇನ್ನೊಂದು ಭಾಳ ಮುಖ್ಯವಾಗಿ ಹೇಳಿರೋದು, ಎಲ್ಲಿ ಕುರಿಗಾರರು ಇರ್ತಾರೆ, ಕುರಿ ಮಂದೆ ಇಟ್ಕೊಂಡಿರ್ತಾರೆ, ಅಲ್ಲೇ ಬಂದು ವ್ಯಾಕ್ಸಿನ್ ಹಾಕಬೇಕು, ಔಷಧಿ ಕೊಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಎಲ್ಲ ಕುರಿಗಾರರಿಗೆ, ಈ ಥರ ವಲಸೆ ಕುರಿಗಾರರಿಗೆ ಐಡೆಂಟಿಫಿಕೇಷನ್ ಸ್ಲಿಪ್ ಕೊಡಬೇಕು, ಐಡೆಂಟಿಫಿಕೇಷನ್ ಕಾರ್ಡ್ ಕೊಡಬೇಕು. ಹಿಂದೆನೇ ಇತ್ತು, ಇವೆಲ್ಲ ಮಾಡಿದ್ದೆ ಹಿಂದೆ ಇದ್ದಾಗಲೇ, ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರಿ ಇದ್ದಾಗಲೇ. ಈಗ ಮತ್ತೆ ನಿಲ್ಲಿಸ್ಬಿಟ್ಟಿದ್ರು. ಈಗ ಮತ್ತೆ ಅದನ್ನು ಜಾರಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಕುರಿಗಾರರಿಗೆ ಇವನ್ನ ಮಾಡ್ತಕ್ಕಂಥದ್ದು ಕೂಡ, ಯಾಕಂದರೆ ಹಸು ಎಮ್ಮೆಗಳಿಗೆ, ಕುರಿಗಳಿಗೆ ಮೇಕೆಗಳಿಗೆ 5,000 ರೂಪಾಯಿ ಪರಿಹಾರ. ಹಸುಗಳು, ಎಮ್ಮೆಗಳು, ಎತ್ತುಗಳಿಗೆ
10,000 ರೂಪಾಯಿ ಪರಿಹಾರ. ಹಸುಗಳು, ಎಮ್ಮೆಗಳು, ಎತ್ತುಗಳು ಸತ್ತರೆ, ಆಕ್ಸಿಡೆಂಟ್ನಲ್ಲಿ ಸತ್ತೋದ್ರೆ ಅಥವಾ ರೋಗ ಬಂದು ಸತ್ತೋದ್ರೆ ಅಂತ್ಯಕ್ಕೆ 10,000 ರೂಪಾಯಿ. ಎತ್ತು, ಎಮ್ಮೆ, ಹಸು, ಕುರಿಗಳಿಗೆ 5,000. ಆಮೇಲೆ ಆಹಾರ ಪರಿಹಾರ ಕಡಿಮೆನೇ, 10,000 ಕಡಿಮೆನೇ. ಈಗ ಎಲ್ಲಿ ಯಾವ ಎತ್ತುಗಳು ಕೂಡ 1 ಲಕ್ಷಕ್ಕೆ ಕಮ್ಮಿ ಸಿಗಲ್ಲ ಈಗ ಅಲ್ವಾ? ಕಡಿಮೆ ನೋಡೋಣ ಮುಂದೆ. ನಾವು ಅದು ನಮ್ಮ ಕಾಲದಲ್ಲಿ ಮಾಡಿದ್ದದಪ್ಪ ಇವೆಲ್ಲ. ನೀನು ಸಿದ್ದರಾಮಯ್ಯನವರು ಮಾಡಿದ್ದು ಅಂತ ಬರೀ ಅಷ್ಟೇ ಸಾಕು. ಸಿದ್ದರಾಮಯ್ಯನವರು ಸರ್ಕಾರ ಮಾಡಿತ್ತು ಅಂತ ಬರೋದು ಸಾಕು.